ನೋಡಿ, ನೀವು ಈ ರೀತಿ ಮನೆಯಲ್ಲೇ ಸ್ವೀಟ್ ಲೆಮನ್ ಅನ್ನು ಬೆಳಿಬಹುದು, ಅಥವಾ ಚೇಪೆಕಾಯಿ ಪೇರಳೆ ಹಣ್ಣನ್ನು ಬೆಳಿಬಹುದು, ಅಥವಾ ಮಲ್ಬೆರಿ, ಅಥವಾ ಮೇನ್ ಆಗಿ ಶಂಕುಪುಷ್ಪ. ಇತ್ತೀಚೆಗೆ ತುಂಬಾ ಶಂಕುಪುಷ್ಪ ಟ್ರೆಂಡಿಂಗ್ ಆಗ್ತಿದೆ, ಇದೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ. ಅದೆಲ್ಲದಕ್ಕಿಂತ ಮೇನ್ ಆಗಿ ನೀವು ಈ ರೀತಿ ಏನಾದರೂ ಮನೆ ಮೇಲೆ ಟೆರೆಸ್ ಗಾರ್ಡನಿಂಗ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ನೋಡಿ, ಈ ರೀತಿ ಪಕ್ಷಿಗಳು ಬಂದು ಗೂಡು ಕಟ್ಕೊಳ್ಳುತ್ತೆ. ಸೊ ಎಲ್ಲದಕ್ಕಿಂತ ಬಿಗ್ಗೆಸ್ಟ್ ಗಿಫ್ಟ್ ನೀವು ನೇಚರ್ ಕೊಡುವಂಥದ್ದು. ಸಣ್ಣ ಪಕ್ಷಿ ಯಾವುದೋ ಬಂದು ಗೂಡು ಕಟ್ಕೊಂಡಿದೆ. ಇದೆಲ್ಲೋ ನಮ್ಮ ಕೋಲಾರಲ್ಲೋ ಅಥವಾ ಬೇರೆ ಕಡೆನೋ ಅಲ್ಲ, ನಮ್ಮ ಬೆಂಗಳೂರಲ್ಲಿರೋ ನನ್ನ ರೂಮ್ ಮುಂದೆ ಮಾಡ್ಕೊಂಡಿರುವಂಥದ್ದು ಇದು. ಸೊ ಇಲ್ಲಿ ಏನ್ ನೋಡ್ತಿದ್ರು, ಇಲ್ಲಿ ಆಲ್ಮೋಸ್ಟ್ ಎಲ್ಲ ಹಣ್ಣಿನ ಗಿಡಗಳಿದೆ. ಸೊ ಇದರಿಂದ ಎರಡು ಬೆನಿಫಿಟ್. ಒಂದು, ಒಳ್ಳೆ ಗಾಳಿ ಸಿಗುತ್ತೆ, ಮತ್ತೆ ಇನ್ನೊಂದು, ನಿಮ್ಗೆ ಏನ್ ತರಕಾರಿ ಬೇಕೋ ಅಥವಾ ಹಣ್ಣು ಏನ್ ಬೇಕೋ ಅವೆಲ್ಲ ಕೂಡ ನೀವೇ ಬೆಳ್ಕೋಬಹುದು. ಮೇನ್ ಇವೆಲ್ಲ ಕೂಡ ಒಂದು ಡೌಟ್ ಇರುತ್ತೆ, ಇವೆಲ್ಲ ಟೆರೆಸ್ ಮೇಲೆ ಬೆಳೆಯುತ್ತಾ ಅಥವಾ ಬಿಲ್ಡಿಂಗ್ ವೆಯ್ಟ್ ಆಗ್ಬಿಡುತ್ತಾ? ಆತರ ಏನಾಗಲ್ಲ. 2000 ಲೀಟರ್ ನೀರೇ ಇಟ್ಟಿದ್ದಾಗ ಈ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ ಇದು 50 kg ಬರುತ್ತೆ. ಸೊ ಅದು ಕೂಡ ಬದುಗಳಲ್ಲಿ ಇಟ್ಟಿರೋದ್ರಿಂದ ಯಾವತ್ತು ವೆಯ್ಟ್ ಅನ್ನೋದು ಆಗೋದಿಲ್ಲ. ಪಾಟ್ ಸೈಜ್ ಎಷ್ಟಪ್ಪ ಇರಬೇಕು ಅಂದ್ರೆ 16 ಇಂಚಿಂದ 18 ಇಂಚು ಹೈಯೆಸ್ಟ್ ತಗೊಳ್ಳಿ. 20-24 ಇಂಚು ಏನಾದ್ರು ತಗೊಂಡ್ರೆ ಏನಾಗುತ್ತೆ ಅಂದ್ರೆ ವೆಯ್ಟ್ ಜಾಸ್ತಿ ಆಗುತ್ತೆ. ನಾನು ಜಸ್ಟ್ ಎಕ್ಸಾಂಪಲ್ ಹಾಕ್ತಿದ್ವಿ, ಯಾವ್ದು ಹಾಕಿದೀವಿ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ವಿ. ಸೊ ಗೋವಾ ಗೊತ್ತಿರುತ್ತೆ, ಸ್ವೀಟ್ ಲೆಮನ್, ಮತ್ತೆ ಇದೆಲ್ಲ ಗೋವಾ. ಮಲ್ಬೆರಿ ಇದನ್ನ ಕಟ್ ಮಾಡಬೇಕು. ಅದಾದ್ಮೇಲೆ ನುಗ್ಗೆಕಾಯಿ, ಮತ್ತೆ ಸ್ಪೈಸಿ ಗೋವಾ ಅಂತ ಇದೆ, ಮತ್ತೆ ಇದು ಶಂಕುಪುಷ್ಪ, ಸ್ಟಾರ್ ಫ್ರೂಟು, ಮತ್ತೆ ನೇರಳೆ ಹಣ್ಣು, ವೈಟ್ ನೇರಳೆ ಹಣ್ಣು, ಮತ್ತೆ ನಾರ್ಮಲ್ ಆಗಿ ಬ್ಲಾಕ್ ನೇರಳೆ ಹಣ್ಣು, ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಮೆಕಡೋಮಿಯಾ, ಪ್ರತಿಯೊಂದನ್ನು ಕೂಡ ಇಲ್ಲಿ ಬೆಳೆದಿದ್ದೀವಿ. ಸೊ ಬೆಂಗಳೂರು ಜನಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ, ನಿಮ್ಮ ಟೆರೆಸ್ ಏನಾದರೂ ಖಾಲಿ ಆಗಿತ್ತು ಅಂದ್ರೆ ಈ ರೀತಿ ಟೆರೆಸ್ ಗಾರ್ಡನಿಂಗ್ ಅನ್ನ ಮಾಡ್ಕೊಳ್ಳಿ. ಒಂದು, ನಿಮ್ಗೆ ಒಂದು ಒಳ್ಳೆ ಫೀಲ್ ಅನ್ನ ಕೊಡುತ್ತೆ, ಮತ್ತೆ ಇನ್ನೊಂದು, ಬೆಂಗಳೂರಿಗೂ ಒಂದು ಒಳ್ಳೆ ಆಕ್ಸಿಜನ್ ಅನ್ನು ಕೊಡುತ್ತೆ. ಮತ್ತೆ ಅದ್ರ ಜೊತೆ ಮುಖ್ಯವಾಗಿ ನಾವು ಯಾವತ್ತೂ ತುಂಬಾ ಸಲ ಹೇಳ್ತಿರ್ತೀವಿ, ಗಿಡ ಮರಗಳನ್ನು ನೆಡಿ, ಪ್ರಾಣಿ ಪಕ್ಷಿಗಳನ್ನು ಉಳಿಸಿ ಅಂತ. ಈ ರೀತಿ ಚಿಕ್ಕದಾಗಿ ಪ್ರಾಣಿ ಪಕ್ಷಿಗಳು ಗೂಡನ್ನು ಕಟ್ಕೊಳ್ಳುತ್ತೆ. ಸೊ ಅದರಿಂದ ಒಂದು ಪುಣ್ಯ ಅನ್ನೋದು ಕೂಡ ಬರುತ್ತೆ. ಸೊ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಅಂಡ್ ಇನ್ನೇನಾದರೂ ಡೌಟ್ಸ್ ಇದ್ರೆ ಟೆರೆಸ್ ಗಾರ್ಡನಿಂಗ್ ಬಗ್ಗೆ ಅಪ್ಕಮಿಂಗ್ ಅಲ್ಲಿ ಜಾಸ್ತಿ ವಿಡಿಯೋಸ್ ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ವಿ. ಸೊ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಇದು ಮಾಡಿ. ಅಂಡ್ ಒಂದು ನೆನ್ಪಿಟ್ಕೋಬೇಕು, ಟೆರೆಸ್ ಗಾರ್ಡನಿಂಗ್ ಮಾಡುವಾಗ ಪಾಟ್ ಸೈಜು 18 ಇಂಚ್ಗಿಂತ ಜಾಸ್ತಿ ಹೋಗಬೇಡಿ ಬಿಲ್ಡಿಂಗ್ ಮೇಲೆ ಹಾಕೋಂಗಿದ್ರೆ. ಅಂಡ್ ರೀಸೆಂಟ್ ಬಿಲ್ಡಿಂಗ್ ಇರಬೇಕು. ತುಂಬಾ ಹಳೆ ಕಾಲದ ಬಿಲ್ಡಿಂಗ್ ಆದ್ರೆ ಪಾಟ್ ಸೈಜ್ ಏನಾದ್ರು ಇಟ್ಟ ಸ್ವಲ್ಪ ಲೀಕೇಜ್ ಆಗೋದು ಅದೇ ಇರುತ್ತೆ. ಸೊ ಫಸ್ಟ್ ಫ್ಲೋರ್ ಪೇಂಟ್ ಮಾಡಲೇಬೇಕು ಕಂಪಲ್ಸರಿ. ಅದಾದ್ಮೇಲೆ 50% ಕೋಕೋಪಿಟ್ ಇರಬೇಕು, ಯಾಕಂದ್ರೆ ಕೋಕೋಪಿಟ್ ಲೆಸ್ ವೆಯ್ಟ್ ಇರುತ್ತೆ. ಸೊ ಇಷ್ಟು ಮಾಡ್ಕೊಂಡ್ರೆ ಆರಾಮಾಗಿ ಬರುತ್ತೆ. ಅಂಡ್ ಇದೆಲ್ಲ ಕೂಡ ನಿಮ್ಗೆ ಮಣ್ಣಲ್ಲಿ ಹಾಕಿದಷ್ಟು ಕಾಯಿ ಬರುತ್ತೋ ಅಂದ್ರೆ ಯಾವುದೇ ಕಾರಣಕ್ಕೂ ಬರಲ್ಲ. ಇವೆಲ್ಲ ನಿಮ್ಗೆ ಪಾಟ್ ಅಲ್ಲಿ, ಇವಾಗ ಮಣ್ಣಲ್ಲಿ ಹಾಕಿದಾಗ ಒಂದು 100-200 ಕಾಯಿ ಬಿಟ್ರೆ ಪಾಟ್ ಅಲ್ಲಿ ಒಂದು 20-30 ಈ ತರ ಬಿಡುತ್ತೆ. ಚಿಕ್ಕ ಗಿಡಗಳೆಲ್ಲ, ಇವಾಗ ಎಕ್ಸಾಂಪಲ್ ಸ್ವೀಟ್ ಲೆಮನ್, ಗೋವಾ, ಮತ್ತೆ ಸ್ಟಾರ್ ಫ್ರೂಟು, ಇವೆಲ್ಲ ಚಿಕ್ಕ ಪಾಟ್ ಅಲ್ಲೇ ಆರಾಮಾಗಿ ಕಾಯಿ ಬಿಡುತ್ತೆ. ಯಾವುದು ಜಾಸ್ತಿ ಕಾಯಿ ಬಿಡಕ್ಕಾಗಲ್ಲ ಅಂದ್ರೆ ಮ್ಯಾಂಗೋ, ಜಾಕ್ ಫ್ರೂಟು ಅಥವಾ ನೇರಳೆ, ಇವೆಲ್ಲ ಅಷ್ಟೊಂದು ಮಣ್ಣಲ್ಲಿ ಹಾಕಿದಷ್ಟು ದೊಡ್ಡದಾಗಕ್ಕಾಗಲ್ಲ. ಸೊ ಇದಕ್ಕೆ ಎಷ್ಟು ಮಣ್ಣು ಸಿಗುತ್ತೋ ಅಷ್ಟು ಮಾತ್ರ ದೊಡ್ಡದಾಗುತ್ತೆ. ಸೊ ದಯವಿಟ್ಟು ನೀವು ಬೆಂಗಳೂರಲ್ಲಿದ್ದರೆ ಟೆರೆಸ್ ಮೇಲೆ ಬೆಳಿತಿರೋ ಅಥವಾ ಊರಲ್ಲಿದ್ದರೆ ತೋಟದಲ್ಲಿ ಬೆಳಿತಿರೋ, ಒಳ್ಳೆ ಗಿಡ ಮರಗಳನ್ನು ಬೆಳೆಸಿ ಪ್ರಾಣಿ ಪಕ್ಷಿಗಳನ್ನು ಉಳಿಸಿ. ಸೊ ಈ ವಿಡಿಯೋನೆಲ್ಲರಿಗೂ ಶೇರ್ ಮಾಡಿ.